ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗೇ ಬಿಡುತ್ತೆ. ಹಾಲಿಡೇಸಲ್ಲಿ ಮಕ್ಕಳು ಅದು ಕೊಡು ಇದು ಕೊಡು ತಿನ್ನೋಕ್ಕೆ ಅಂತ ಸ್ನ್ಯಾಕ್ಸ್ನ ಕೇಳ್ತಾನೆ ಇರ್ತಾರೆ. ಆಗ ಬೇಕ್ರಿಯಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡಿರೋವಂಥ ಸ್ನ್ಯಾಕ್ಸ್ನ ತಿನ್ನೋದಕ್ಕಿಂತ ಮನೆಯಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ಕೋಕೋನಟ್ ಬಿಸ್ಕೆಟ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ನಂತರ ಈ ಬೆಣ್ಣೆಗೆ 1 ಕಪ್ನಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಈ ರೀತಿ ಹ್ಯಾಂಡ್ ಬ್ಲೆಂಡರ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕ್ರೀಮಿ ಸ್ಟೇಜಿಗೆ ಬರೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಈ ರೀತಿ ಜರಡಿ ಹಿಡ್ಕೊಂಡು ಹಾಕೋತಾ ಇದ್ದೀನಿ. ನಾನು ಈ ಬಿಸ್ಕೆಟ್ಗೆ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡರ್ನಾಗಲಿ ಯೂಸ್ ಮಾಡ್ತಾ ಇಲ್ಲ. ಬರೀ ಬೆಣ್ಣೆನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಬಿಸ್ಕೆಟ್ನ ಮಾಡ್ತಾ ಇದ್ದೀನಿ. ಜರಡಿ ಹಿಡ್ದಾದ್ಮೇಲೆ ಇದನ್ನು ಸ್ಮೂತಾಗಿ ಈ ರೀತಿ ಕಲಿಸ್ಕೋಬೇಕು. ಈ ಹದವಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಳ್ಳೋವಾಗ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು. ಆ ರೀತಿಯಾಗಿ ಹದದಲ್ಲಿ ಕಲಿಸ್ಕೋಬೇಕು. ಈ ಹಂತದಲ್ಲಿ ಏನಾದರೂ ಬೆಣ್ಣೆ ಕಮ್ಮಿ ಅಂತ ಏನಾದರೂ ಅನಿಸಿದ್ರೆ ನೀವು ತುಪ್ಪನ ಕರಗಿಸ್ಕೊಂಡು ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಒಂದು ಮೆಜರ್ಮೆಂಟ್ ಕಪ್ಪನ್ನು ತಗೊಂಡು ಈ ರೀತಿ ಉಂಡೆ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬಿಸ್ಕೆಟ್ ಒಂದೇ ಸೈಜಲ್ಲಿ ಬರಲಿ ಅಂದ್ಕೊಂಡು ಅಷ್ಟೇ. ಈಗ ಈ ರೀತಿ ಬಿಸ್ಕೆಟ್ನ ಶೇಪಲ್ಲಿ ಮಾಡಿಕೊಂಡು ಅದನ್ನು ಡೆಸಿಕೇಟೆಡ್ ಕೋಕೋನಟ್ಗೆ ಮೇಲೆ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಬಿಸ್ಕೆಟ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಓವನ್ನಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೋತಾ ಇದ್ದೀನಿ. ಇನ್ನು ಅರ್ಧ ನಾನು ಗ್ಯಾಸ್ ಸ್ಟೋವಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಓವನ್ನಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಪಿಜ್ಜಾ ಟ್ರೇಗೆ ಒಂದು ಬಟರ್ ಪೇಪರ್ನ ರೌಂಡಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ. ಓವನ್ನ ನಾನು ಮೊದಲೇ ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿಗೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೇಕ್ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿಯ ಬೇಕಿಂಗ್ ಐಟಮ್ನ ಮಾಡ್ಕೋತೀರಾ ಅಂತಂದರೆ ಓವನ್ನ ಪ್ರೀ ಹೀಟ್ ಮಾಡಲೇಬೇಕು. ನಾನಿಲ್ಲಿ ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿಗೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿಗೆ 15 ನಿಮಿಷ ಬೇಕ್ ಮಾಡ್ಕೋತಾ ಇದ್ದೀನಿ. ಓವನ್ನಲ್ಲಿ ಬಿಸ್ಕೆಟ್ ರೆಡಿ ಆಗೋ ಅಷ್ಟರಲ್ಲಿ ನಾವು ಬಾಣಲೆಯಲ್ಲೂ ಕೂಡ ಬಿಸ್ಕೆಟ್ನ ಮಾಡ್ಕೊಂಡು ಕೂಡ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. ನಂತರ ಈ ರೀತಿ ಕೇಕ್ ಮಾಡುವಂತಹ ಮೋಲ್ಡ್ಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಸವರಿಸ್ಕೋಬೇಕು. ಹಿಟ್ಟನ್ನು ಇಟ್ಕೊಂಡು ಬೇಕ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಒಂದು 20 to 25 ಮಿನಿಟ್ಸ್ ಬೇಕ್ ಮಾಡಿದ್ರೆ ಬಿಸ್ಕೆಟ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಓವನಲ್ಲಿ ಮಾಡಿರುವಂತಹ ಬಿಸ್ಕೆಟ್ ರೆಡಿಯಾಗಿದೆ. ಬನ್ನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ರೆಡಿಯಾಗಿದೆ. ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಕೋಕೋನಟ್ ಮತ್ತು ಬೆಣ್ಣೆ ಹಾಕಿ ಮಾಡಿರೋದ್ರಿಂದ ಬೆಣ್ಣೆ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬೇಕಾಗಿದೆ. ಈಗ ಬಾಣಲಿಲಿ ಇಟ್ಟಿರೋಂಥ ಬಿಸ್ಕೆಟ್ ಕೂಡ ರೆಡಿಯಾಗಿದೆ. ಹೇಗೆ ಬಂತು ಅಂತ ನೋಡೋಣ. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ, ತುಂಬ ಬಿಸಿಯಾಗಿದೆ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ. ಈ ರೀತಿ ನೀವು ಓವನಲ್ಲಿ ಕೂಡ ಬಿಸ್ಕೆಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬಾಣಲಿಯಲ್ಲಿ ಕೂಡ ಮಾಡ್ಕೋಬಹುದು. ಇವತ್ತಿನ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.